ನಮಸ್ಕಾರ ವೀಕ್ಷಕರೇ. ಸೊ ಬನ್ನಿ, ಇವತ್ತಿನ ದಿನ ಒಂದು ಇನ್ನೊಂದು ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಸಸ್ಯವನ್ನು ನೋಡ್ತಾ ಹೋಗೋಣ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಯಾವ ಸಸ್ಯ ಅಂತಂದರೆ ಮಧುನಾಶಿನಿ ಅಂತ. ಸೊ ಇದ್ರ ನೇಮ್ ಹೇಳೋ ಪ್ರಕಾರ ಮಧುನಾಶಿನಿ ಅಂತ. ಅಂದರೆ ಮಧು ಅಂದರೆ ಸಕ್ಕರೆ ಅಂಶವನ್ನು ನಾಶ ಮಾಡ್ತಕ್ಕಂಥ ಒಂದು ಗುಣ ಈ ಸಸ್ಯಕ್ಕಿದೆ. ಸೊ ಹಾಗಾಗಿ ಈ ಸಸ್ಯದ ಹೆಸರು ಸ್ಯಾನ್ಸ್ಕ್ರಿಟ್ನಲ್ಲಿ, ಅಂದರೆ ಸಂಸ್ಕೃತದಲ್ಲಿ ಏನಪ್ಪ ಅಂತಂದರೆ ಮಧುನಾಶಿನಿ ಅಂತ. ಸೊ ನಮ್ಮ ಬಯಲು ಸೀಮೆ ಪ್ರದೇಶಗಳಲ್ಲಿ, ಕಲ್ಲು ಮತ್ತು ಗುಡ್ಡಗಳಲ್ಲಿ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಬೆಳೀತಕ್ಕಂಥ ಒಂದು ಸಸ್ಯ ಇದು. ಸೊ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಸಸ್ಯ. ಸೊ ಇದು ಏನಪ್ಪ ಅಂತಂದರೆ, ನಾವೆಲ್ಲ ಮಕ್ಕಳಿಗೆ ಶಾಲೆಗಳಲ್ಲಿ ಮಕ್ಕಳಿಗೆ ತೋರಿಸ್ಬೇಕಾರ ಅಥವಾ ಯಾವುದಾದ್ರೂ ಜನಗಳಿಗೆ ತೋರಿಸ್ಬೇಕಾರ ನಾವೇನು ಮಾಡ್ತಿದ್ವಿ ಅಂತಂದರೆ, ಒಂದು ಮ್ಯಾಜಿಕ್ ಪ್ಲ್ಯಾಂಟ್ ಥರ ಇದನ್ನು ತೋರಿಸ್ತಾ ಇದ್ವಿ. ಇದ್ರದ್ದು ವಿಶೇಷ ಏನು ಅಂತಂದರೆ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಈ ಸಸ್ಯದ ಒಂದು ಅಥವಾ ಎರಡು ಲೀಫನ್ನು ನಾವು ಯಾರಿಗಾದ್ರೂ ಅದನ್ನು ತಿನ್ನೋದಕ್ಕೆ ಜಗಿಯೋದಕ್ಕೆ ಕೊಡ್ತಾಯಿದ್ವಿ. ಸೊ ಅದನ್ನು ಕೊಟ್ಟು ವಿತಿನ್ ದ 1 ಮಿನಿಟ್ ಒಳಗಡೆ ಅವರು ತಿಂದು ನುಂಗೋ ಅಷ್ಟೊತ್ತರೊಳಗಡೆಗೆ ನಾವು ಅವ್ರಿಗೊಂದು ಸಕ್ಕರೆನೋ ಅಥವಾ ಚಾಕ್ಲೇಟ್ನೋ ಏನಾದರೂ ಕೊಟ್ಟರೆ, ಅದು ಚಾಕ್ಲೇಟಿನ ಅಥವಾ ಸಕ್ಕರೆ ಅಂಶನ ತೆಗೆದಾಕ್ಬಿಟ್ಟು ಅವ್ರಿಗೆ ಸಪ್ಪೆ ರುಚಿಯನ್ನು ಕೊಡುತ್ತೆ. ಸೊ ಆ ರೀತಿಯಾಗಿ ಒಂದು ಎಲೆನ ತಿಂದು ಸಕ್ಕರೆ ತಿಂದಿದ ತಕ್ಷಣ ಅದು ಮರಳು ಥರ ನಮಗೆ ಸೆನ್ಸ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಮ್ಯಾಜಿಕ್ ಥರ ಇರತಕ್ಕಂಥ ಒಂದು ಸಸ್ಯ ಇದು. ಅಂದರೆ ಅಷ್ಟು ಫಾಸ್ಟರ್ ರೇಟ್ನಲ್ಲಿ ಇದು ಸಕ್ಕರೆ ಅಂಶಗಳನ್ನು ಅಥವಾ ನಮ್ಮ ನಾಲ್ಗೆ ಮೇಲಿರ್ತಕ್ಕಂಥ ಸ್ವೀಟ್ ಬಡ್ಸನ್ನು ಇನ್ಯಾಕ್ಟಿವೇಟ್ ಮಾಡಿ, ಅಥವಾ ಅದು ಸಕ್ಕರೆ ಅಂಶ ಅಥವಾ ಸಕ್ಕರೆ ಟೇಸ್ಟ್ ಬರ್ದಿರೋ ಥರ ಮಾಡುತ್ತೆ. ಸೊ ಆ ರೀತಿಯಾಗಿ ಇದು ಏನಪ್ಪ ಅಂತಂದರೆ ಕೆಲಸ ಮಾಡುತ್ತೆ. ಅಷ್ಟು ಫಾಸ್ಟರ್ ರೇಟಾಗಿ ಕೆಲಸ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ಅಂಶಗಳು. ಸೊ ಹಾಗಾಗಿ ಇದನ್ನು ಮಧುನಾಶಿನಿ ಅಂತೇಳಿ ಕರೀತಾರೆ. ಮತ್ತು ಆಮೇಲೆ ಇದರದ್ದು ಸೈಂಟಿಫಿಕ್ ನೇಮ್ ಬಂದು ಏನಪ್ಪ ಅಂತಂದರೆ ಜಿಮ್ನಿಮಾ ಸಿಲ್ವಾಸ್ಟ್ರಸ್ ಅಂತೇಳಿ, ಜಿಮ್ನಿಮಾ ಸಿಲ್ವಾಸ್ಟ್ರಸ್ ಅಂತ ಇದರದ್ದು ಹೆಸರು. ಸೊ ಇದು ಆಸ್ಕಲ್ಪಿಡೇಸಿಯೆ ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಅದ್ಯಾವುದು ಅಂತಂದರೆ ಎಕ್ಕೆ ಗಿಡ ಬರುತ್ತಲ್ಲ, ಆ ಎಕ್ಕೆ ಗಿಡ ಆಸ್ಕಲ್ಪಿಡೇಸಿಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಈಗ ಏನಾಗಿದೆ ಅಂತಂದರೆ ಹೊಸ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಬಂದಿದೆ, ಅದು APG ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ. ಅವರ ಪ್ರಕಾರ ಏನು ಅಂತಂದರೆ ಇದು ಅಪೋಸೈನೇಸಿನಲ್ಲಿ ಸೇರುತ್ತೆ. ನೀವು ಗೂಗಲ್ ಮಾಡಿದಾಗೂ ಕೆಲವೊಂದು ಸರಿ ಅಪೋಸೈನೇಸಿ ಅಂತ ಬರುತ್ತೆ. ಸೊ ತೊಂದರೆ ಇಲ್ಲ, ಎರಡೂ ಒಂದೇ. ನಾವು ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅಂತ ಬಂದಾಗ ನಾವು ಅದು ಆಸ್ಕಲ್ಪಿಡೇಸಿಯೆ ಅಂತಕ್ಕಂಥ ಒಂದು ಫ್ಯಾಮಿಲಿಗೆ ಬರುತ್ತೆ. ಇದರ ಜೆನೆಟಿಕಲ್ ಲೆವೆಲಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ಅದು ಅಪೋಸೈನೇಸಿಗೆ ಸೇರುತ್ತೆ. ಸೊ ಹಾಗಾಗಿ ಈ ಸಸ್ಯ ಬಂದು ಆಸ್ಕಲ್ಪಿಡೇಸಿಯೆ ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಸೊ ಇದ್ರದ್ದು ವಿಶೇಷ ಏನಂತಂದರೆ, ದಿಸ್ ಪ್ಲ್ಯಾಂಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ ಫಾರ್ ದ ಶುಗರಿನ ಅಂದರೆ ಸಕ್ಕರೆ ಕಾಯಿಲೆಗೆ ಈ ಒಂದು ಸಸ್ಯವನ್ನು ಬಳಸ್ತಾರೆ. ಈ ಪ್ಲ್ಯಾಂಟಿನ ಎಕ್ಸ್ಟ್ರಾಕ್ಷನನ್ನು ತೆಗಿತಾರೆ. ಈ ಪ್ಲ್ಯಾಂಟಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಫೈಟೋಕೆಮಿಕಲ್ಸ್, ಅಂದರೆ ಸಸ್ಯಗಳಲ್ಲಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು, ಅವನ್ನ ಫೈಟೋಕೆಮಿಕಲ್ಸ್ ಅಂತ ಕರೀತಾರೆ. ಆ ಫೈಟೋಕೆಮಿಕಲ್ಸನ್ನು ಶುಗರ್ನಲ್ಲಿ ಬಳಸ್ತಾರೆ. ನೀವು ಯಾವುದೇ ಶುಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸ್ನ ನೀವು ಯೂಸ್ ಮಾಡ್ತಾ ಇದ್ದರೆ ಅದ್ರ ಕಂಟೆಂಟ್ಗಳನ್ನು ನೋಡ್ರಿ. ಆ ಕಂಟೆಂಟ್ ಒಳಗಡೆಗೆ ಈ ಸಸ್ಯದಲ್ಲಿರ್ತಕ್ಕಂಥ ಫೈಟೋಕೆಮಿಕಲ್ಸು ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅಂದರೆ ಶುಗರಿನ ಟ್ಯಾಬ್ಲೆಟ್ಸ್ಗಳಲ್ಲಿ ಈ ಸಸ್ಯದ ಒಂದು ಅಂಶಗಳನ್ನು ಬಳಸ್ತಾರೆ. ಮತ್ತು ಆಮೇಲೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ನಲ್ಲಿ ಇದೂ ಸಮೇತನೂ ಒಂದು ಕಂಟೆಂಟು ಅದರಲ್ಲಿ ಇರುತ್ತೆ ಅಂತ. ಸೊ ಹಾಗಾಗಿ ಇದು ಹೈಲಿ ಎಫೆಕ್ಟಿವ್ ಟು ದ ಶುಗರ್ ಪೇಷಂಟ್ಸ್. ಶುಗರ್ ಕಾಯಿಲೆಗೆ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ. ಮತ್ತು ಇದನ್ನು ಬಿಟ್ಟು ಕಾಮನ್ನಾಗಿ ಇನ್ನೇನಕ್ಕೆ ಬಳಸ್ತಾರೆ ಅಂತಂದರೆ, ಸಮ್ಟೈಮ್ಸ್ ಜಾಂಡೀಸ್ ಆಗಿರೋರಿಗೆ ಕೊಡ್ಬೋದು. ಅಂದರೆ ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಮತ್ತು ಆಮೇಲೆ ಇನ್ನು ಯಾವುದಕ್ಕೆ ಅಂತಂದರೆ, ಈ ಜಾಂಡೀಸ್ ಆಗ್ತಿದ್ದಂಗೆ ದೆನ್ ನೆಕ್ಸ್ಟ್ ಆಮೇಲೆ ಈ ಕೆಮ್ಮು, ಕಾಫು, ಮತ್ತು ಆಮೇಲೆ ಉಬ್ಸ ಆಯಾಸ ಅಂತ ಬರುತ್ತಲ್ಲ. ಸೊ ಆ ಥರದ್ದು ಡಿಸಾರ್ಡರ್ಸ್ಗೆ, ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಡಿಸಾರ್ಡರ್ಸಿಗೆ ಸಂಬಂಧಪಟ್ಟಂಗೆ ಈ ಸಸ್ಯವನ್ನು ಬಳಸ್ತಾರೆ. ಒಂದು ವೆರಿ ಕಾಮನ್ನಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಂತಂದರೆ, ಆಲ್ಮೋಸ್ಟ್ ಆಲ್
ಆಸ್ಕಲ್ಪಿಡಿಯೇಸಿ ಅಂತಕ್ಕಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರ್ತಕ್ಕಂಥ ಸಸ್ಯಗಳೇನಿದಾವಲ್ಲ ಅವೆಲ್ಲ ಈ ಈ ಒಂದು ಕೆಮ್ಮು ದಮ್ಮು ಅಂತಕ್ಕಂಥ ಆ, ಏನು ಡಿಸೀಸಸ್ಗಳಿಗೆ ಅವು ಚೆನ್ನಾಗೇ ಕೆಲಸ ಮಾಡ್ತವೆ. ಸೊ ಆ ರೀತಿಯಾಗಿ ಇದು ಒಂದು ಅದ್ಭುತವಾದ ಪ್ಲ್ಯಾಂಟು. ನಮ್ಮ ಭಾಗದಲ್ಲಿ ಇದು ಒಂದು ರೀತಿಯಾದ ಗಾಡ್ ಗಿಫ್ಟೆಡ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಸೊ ಧನ್ಯವಾದಗಳು ವೀಕ್ಷಕರೇ.